ಹಾಯ್. ಮಾಕ್ ರೌಂಡ್ ಇರತ್ತಾ ಅಂತ ನೀವು ಕೇಳ್ತಾ ಇದ್ರಿ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಹೇಳ್ತಾ ಇದ್ರಿ. ಮೊದಲನೇದಾಗಿ ಈ ಮಾಕ್ ರೌಂಡ್ ಅಂತ ಹೇಳಿದ್ರೆ ಅದು ಸೆಪರೇಟ್ ರೌಂಡ್ ಅಲ್ಲ. ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ನಲ್ಲಿ ಮಾಕ್ ರೌಂಡ್ ಅನ್ನ ನಡೆಸ್ತಾರೆ, ಸರಿನಾ? ಸೊ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ನ ಪ್ರೊಸೀಜರ್ ಏನಿರುತ್ತೆ ಅದರ ಒಂದು ಪಾರ್ಟ್ ಯಾವ್ದು ಈ ಮಾಕ್ ರೌಂಡ್. ಹಾಗಿದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಮಾಕ್ ರೌಂಡ್ ಇರುತ್ತಾ, ಥರ್ಡ್ ರೌಂಡ್ ಅಲ್ಲಿ ಮಾಕ್ ರೌಂಡ್ ಇರುತ್ತಾ ಅಂತ ಕೇಳೋದಾದ್ರೆ ಇಲ್ಲ. ಫಸ್ಟ್ ರೌಂಡ್ ಅಲ್ಲಿ ಮಾತ್ರ ಮಾಕ್ ರೌಂಡ್ ಇರುತ್ತೆ. ಹಾಗಿದ್ರೆ ಮಾಕ್ ರೌಂಡ್ ಅಂದ್ರೆ ಏನು, ಅಥವಾ ಮಾಕ್ ಅಲಾಟ್ಮೆಂಟ್ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ನೀವು ಆಪ್ಷನ್ ಎಂಟ್ರಿ ಮೊದಲನೇ ಬಾರಿಗೆ ಮಾಡ್ತಾ ಇದ್ರಿ. ಆಪ್ಷನ್ ಎಂಟ್ರಿ ಬಗ್ಗೆ ಜಾಸ್ತಿ ನಾಲೆಜ್ ಇಲ್ಲ ನಿಮಗೆ. ನಾಲೆಜ್ ಅನ್ನ ಗೇನ್ ಮಾಡಿ ಈಗ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡೋದು ಅಂತ ತಿಳಿದುಕೊಂಡು ಅದ್ರ ಬಗ್ಗೆ ನಾಲೆಜ್ ಅನ್ನ ಗೇನ್ ಮಾಡ್ತೀರಿ. ಹೀಗಿರುವಾಗ ನಿಮ್ಮಿಂದ ಏನು ಮಿಸ್ಟೇಕ್ ಆಗಬಾರ್ದು ಅಂತ ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ, ಸರಿನಾ? ನಂತರ ಈಗಾಗಲೇ ಹೇಳಿದೆ, ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿದ್ರೆ ಸೆಪರೇಟ್ ಕೌನ್ಸಿಲಿಂಗ್ ರೌಂಡ್ ಅಲ್ಲ, ಅದು ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ನ ಒಂದು ಪಾರ್ಟ್. ಯಾವ ರೀತಿ ಅಂತ ಹೇಳಿದ್ರೆ, ಈಗ ಆಪ್ಷನ್ ಎಂಟ್ರಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಹೌದಾ? ನಂತರ ಜೂನ್ 30 ಆಪ್ಷನ್ ಎಂಟ್ರಿ ನಡೆಯುತ್ತೆ. ಸೊ ಈ ಆಪ್ಷನ್ ಎಂಟ್ರಿ ಆದ ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಸೊ ಇಲ್ಲಿವರೆಗಿನ ಸ್ಟೆಪ್ ಏನಿದೆ ಇದನ್ನ ನಾವು ಮಾಕ್ ರೌಂಡ್ ಅಂತ ಕರಿಬಹುದು, ಸರಿನಾ? ಇದನ್ನ ನಾವೇನ್ ಕರಿಬಹುದು, ಮಾಕ್ ರೌಂಡ್ ಅಂತ ಕರಿಬಹುದು. ನಂತರ ಇದು ಸೆಪರೇಟ್ ಪ್ರೊಸೆಸ್ ಅಲ್ಲ. ಈಗ ಮಾಕ್ ರೌಂಡ್ ಆದ್ಮೇಲೆ ಏನಾಗುತ್ತೆ, ಮತ್ತೊಮ್ಮೆ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಕೊಡ್ತಾರೆ. ಅದ್ರ ನಂತರ ಫಸ್ಟ್ ರೌಂಡ್ ರಿಯಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಇದೆಲ್ಲ ಸೇರಿ ಫಸ್ಟ್ ರೌಂಡ್ ಕೌನ್ಸಿಲಿಂಗ್. ಈ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ನ ಸ್ಟಾರ್ಟಿಂಗ್ ನ ಒಂದು ಪಾರ್ಟ್ ಯಾವ್ದು ಹೇಳಿ, ಈ ಮಾಕ್ ರೌಂಡ್. ಕ್ಲಿಯರ್ ಆಯ್ತಾ? ಹಾಗಾದ್ರೆ ಯಾಕೆ ನಡೆಸ್ತಾರೆ ಅಂತ ಹೇಳಿದ್ರೆ, ಅದು ಹೇಳಿದ್ನಲ್ವಾ, ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡ್ತಾ ಇರ್ತೀರಾ, ಏನಾದ್ರೂ ಮಿಸ್ಟೇಕ್ ಮಾಡಿದಿದ್ರೆ ಆ ಮಿಸ್ಟೇಕ್ ನಿಮಗೆ ಗೊತ್ತಾಗ್ಲಿ, ಆ ಮಿಸ್ಟೇಕ್ ನೀವು ಸರಿಪಡಿಸ್ಕೊಳ್ಳಿ ಅಂತ ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ. ಯಾಕೆ ಆಪ್ಷನ್ ಎಂಟ್ರಿ ಆದ್ಮೇಲೆ ಮಾಕ್ ಅಲಾಟ್ಮೆಂಟ್ ಆಗುತ್ತೆ, ಅಲ್ಲೋಗಿ ಅಡ್ಮಿಷನ್ ಮಾಡ್ಕೊಳ್ಳೋದಿರಲ್ಲ. ನೀವು ಈ ರೀತಿ ಆಪ್ಷನ್ ಎಂಟ್ರಿ ಮಾಡಿದಿರಾ, ನಿಮ್ಮ ರ್ಯಾಂಕ್ ಈ ರೀತಿ ಕೋರ್ಸ್ಗಳಿಗೆ ಈ ರೀತಿ ಬಂದಿದೆ, ಸೊ ಅದರ ಪ್ರಕಾರ ಈ ಸೀಟ್ ಅಲಾಟ್ ಆಗಬಹುದು ನಿಮಗೆ ಅಂತ ತಿಳಿಸ್ತಾರೆ. ಆವಾಗ ನನಗೆ ಅಲಾಟ್ ಆದಂತಹ ಕಾಲೇಜ್ಗಿಂತ ಬೆಟರ್ ಕಾಲೇಜ್ ಸಿಗಬಹುದಿತ್ತು, ಆ ಕಾಲೇಜನ್ನು ನಾನು ಆಡ್ ಮಾಡಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ಹೊಸದಾಗಿ ಕಾಲೇಜ್ಗಳನ್ನ ಆಡ್ ಮಾಡ್ಕೋಬಹುದು. ನಂತರ ನಿಮ್ಮ ಲಿಸ್ಟ್ ಅಲ್ಲಿ ಆಪ್ಷನ್ ಎಂಟ್ರಿ ಲಿಸ್ಟ್ ಈಗ ಏನ್ ಮಾಡಿರ್ತೀರಾ ಜೂನ್ 30 ಒಳಗೆ, ಸೊ ಅದ್ರೇನಾದ್ರು ಬೇಡದಿರೋ ಕಾಲೇಜ್ ಇತ್ತು ಅಂತ ಹೇಳಿದ್ರೆ ಆ ಕಾಲೇಜನ್ನು ಡಿಲೀಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ಪ್ರಯಾರಿಟಿ ಆರ್ಡರ್ ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ, ಸರಿನಾ? ಸೊ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಮಾಕ್ ರೌಂಡ್ ಅನ್ನ ಮಾಡ್ತಾರೆ. ನಂತರ ಮಾಕ್ ರೌಂಡ್ ಆದ್ಮೇಲೆ ಅದೇ ಎಡಿಟಿಂಗ್ ಕೊಡ್ತಾರಲ್ವಾ, ಅವಾಗ ಎಡಿಟಿಂಗ್ ಮಾಡ್ಕೋತೀರಾ. ಎಡಿಟ್ ಮಾಡಿದ ನಂತರ ಇರುವಂತಹ ಆಪ್ಷನ್ ಎಂಟ್ರಿ ಫೈನಲ್ ಆಪ್ಷನ್ ಎಂಟ್ರಿ. ಯಾಕಂತ ಹೇಳಿದ್ರೆ ಸೆಕೆಂಡ್ ರೌಂಡ್ಗೆ ಹಾಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಅಲ್ಲಿ ಮತ್ತೆ ಕಾಲೇಜನ್ನ ಆಡ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಆಡ್ ಮಾಡೋದಕ್ಕೆ ಅವಕಾಶ ಇರೋದು ಮಾಕ್ ಅಲಾಟ್ಮೆಂಟ್ ಆದ ನಂತರ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಮಾಡ್ತೀರಾ ಅಲ್ಲಿ ಮಾತ್ರ, ಸರಿನಾ? ಸೊ ಮಾಕ್ ಅಲಾಟ್ಮೆಂಟ್ ಆದ ನಂತರ ಏನು ಆಪ್ಷನ್ ಎಂಟ್ರಿ ಮಾಡ್ತೀರಾ, ಸೊ ಅದು ಫೈನಲ್ ಆಪ್ಷನ್ ಎಂಟ್ರಿ. ಅದ್ರ ಪ್ರಕಾರನೇ KCET ಫಸ್ಟ್ ರೌಂಡ್ ಕೌನ್ಸಿಲಿಂಗ್, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಹಾಗೆ ಥರ್ಡ್ ರೌಂಡ್ ಕೌನ್ಸಿಲಿಂಗ್ ನಡೆಯುತ್ತೆ. ಸೊ ತುಂಬಾ ಕೇರ್ಫುಲ್ ಆಗಿ ಯಾವುದೇ ಮಿಸ್ಟೇಕ್ ಆಗದೆ ಇರೋ ರೀತಿ ಆಪ್ಷನ್ ಎಂಟ್ರಿಯನ್ನ ಮಾಡಿ. ನಂತರ ಮಾಕ್ ರೌಂಡ್ ಬಗ್ಗೆ ಎಲ್ಲ ಡೌಟ್ ಕ್ಲಿಯರ್ ಆಯ್ತು ಅನ್ಸುತ್ತೆ. ಮಾಕ್ ರೌಂಡ್ ರಿಸಲ್ಟ್ ಏನಿದೆ ಅದನ್ನ ಜುಲೈ 6ನೇ ತಾರೀಕಲ್ಲ, ಜುಲೈ 6ನೇ ತಾರೀಕು ಅನ್ಕೋತೀನಿ, ಜುಲೈ 6ನೇ ತಾರೀಕಿಗೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಸರಿನಾ? ಜುಲೈ 6ನೇ ತಾರೀಕು ನಾನು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿದ್ದೆ, ಅದನ್ನು ಚೆಕ್ ಮಾಡ್ತಾ ಇದ್ದೀನಿ. ಓಕೆ ಓಕೆ ಹಾ, ಜುಲೈ 6ನೇ ತಾರೀಕಿಗೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಸರಿ. ಸೊ ಇದಿಷ್ಟು ವಿಷಯ ಆಗಿತ್ತು, ಕ್ಲಿಯರ್ ಆಯ್ತು ಅನ್ಸುತ್ತೆ. ಆಲ್ ದ ಬೆಸ್ಟ್. ಮುಂದಿನ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.